ಎಲ್ಲರಿಗೂ ನಮಸ್ಕಾರ. ನಾ ಈ ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಲತಾ ಮೇಡಮ್ ಮಾಡು ನನ್ನ ಮಗನಿಗೋಸ್ಕರ ಮಾಡು ಅಂತ ಹೇಳಿದಾಗ ಸುಮಾರು ಕತೆ ಹುಡ್ಕಿದ್ವಿ. ಯಾವುದು ಸೆಟ್ಟೇ ಆಗಲಿಲ್ಲ. ಇದು ಕಾಸ್ಟ್ಲಿ ಆಗಿಬಿಡುತ್ತೆ ಹಾಗೆ ಹಿಂಗೆ ಅಂತ. ಕಡೆಗೆ 1.5 ವರ್ಷದ ಹಿಂದೆ ಅವಿನಾಶ್ ಅಂದ್ಬಿಟ್ಟು ನಮ್ಮ ಬಾಪನಲ್ಲಿ ಕ್ಲಾಸ್ ಮಾಡ್ತಾರೆ. ಅವ್ರ ಫ್ರೆಂಡು ಕಿರಣ್ ಅನ್ನೋರು ಒಂದು 10 ಪೇಜ್ ಕತೆ ಬರೆದಿದ್ರು. ಅದನ್ನು ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಡಾಕ್ಟ್ರ್ ಆಗಿಬಿಟ್ಟೆ ಚಿಕ್ಕ ವಯಸ್ಸಿಗೆ ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಬರೆದಿದ್ರು. ಇಂಟರ್ನೆಟ್ಟಲ್ಲಿ ನೋಡಿದಾಗ ಸತ್ಯ ಅನ್ನಿಸ್ತು. ಆದರೆ ಇಲ್ಲಿ ಡಾಕ್ಟ್ರುಗಳನ್ನ ಕೇಳಿದಾಗ ಇಂಪಾಸಿಬಲ್. ಅವ್ರು MD ಮಾಡ್ಕೊಂಡು ಬಂದರೆ ಮಾತ್ರ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ. ಅದನ್ನು ಇಟ್ಕೊಂಡು ಬಿಳ್ಗಿ ರಂಗನ ಬೆಟ್ಟದಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಸುದರ್ಶನ್ನು ಅಲ್ಲಿ ಆ್ಯಕ್ಚುಲಿ ಅವ್ರ ಅಮ್ಮ ಏನು ಮಾಡಿದ್ರು, ಒಂದು ಬೆಟ್ಟದ ಮೇಲೆ ಒಂದು ಹಟ್ ಕಟ್ಬಿಟ್ಟು ನೀನು ಇಲ್ಲಿದ್ದು ಜನರ ಸೇವೆ ಮಾಡು ಅಂತ ಹೇಳಿದ್ರು. ಅಲ್ಲಿ ಸುದರ್ಶನ್ನು ನಮ್ಮ ಫಿಲಮಲ್ಲಿ ಗಿರ್ಜಮ್ಮ, ಅಲ್ಲಿ ಜೆಂಟ್ಸು ಇಲ್ಲ ಲೇಡೀಸು ಆ ಥರ ಅಂದ್ಕೊಂಡು ಬರೀ ಅದೇ ಅಲ್ಲಿ ಒಂದು ಹುಡುಗ ಸೋಲಿಗರ ಹುಡುಗ ಡಾಕ್ಟ್ರೇಟ್ ಮಾಡಿಕೊಂಡು ಮೈಸೂರು ಯೂನಿವರ್ಸಿಟಿನಲ್ಲಿ ದೊಡ್ಡ ಪ್ರೊಫೆಸರ್ ಆಗಿದ್ದಾರೆ. ಅದೇ ಕತೆ ತೊಗೊಂಡ್ಬಿಟ್ರೆ ಡಾಕ್ಯುಮೆಂಟ್ರಿ ಅನಿಸ್ಬಿಡತ್ತೆ ಅಂತ ಅದಕ್ಕೊಂಚೂರು ರೆಕ್ಕೆ ಪುಕ್ಕ ಎಲ್ಲ ಮಾಡಿಬಿಟ್ಟು ಬರಿತಾ ಕೂತ್ಕೊಂಡೆ. ಮುಂದೆ ಏನಾರು ಯೂಸ್ ಆಗ್ಬೋದೇನೋ ಅಂತ. ಬಟ್ ಫಿಲಮ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಮಾಡಬೇಕು ಅಂತ ಬಂದಾಗ ಸುಮಾರು 8-9 ತಿಂಗಳು ಹುಡ್ಕಾಡ್ದಾಗ ಯಾವುದೂ ಸೆಟ್ ಆಗಲಿಲ್ಲ. ಅವಾಗ ನಾನು ಬರೆದಿದ್ದೀನಲ್ಲ ಆ ಬುಕ್ಕಲ್ಲಿ ಅದು ಮಾಡ್ಬೋದಲ್ವ ಅಂತ ಬರ್ನ ಸರ್ ಕೇಳಿದಾಗ ಇನ್ನೊಂದು ಸಲ ಓದ್ಬಿಟ್ಟು ಮಾಡ್ಬೋದು ಅಂತ ಅವರು ಒಂದಿಷ್ಟು ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿದ್ರು. ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಕಾಮನ್ ಆಗಿಬಿಟ್ಟಿದೆ, ಕ್ಯಾನ್ಸರು ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನು ಮಾಡಿದ್ರೆ ಹೇಗೆ ಬೇಡ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬೇರೆ ಒಂದು ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲ ಶೋನ್ ಕಾಂಪ್ಲೆಕ್ಸ್ ಅನ್ನೋದು ತುಂಬ ರೇರ್. ಅದು ಒಂದು 10,000 ಜನದಲ್ಲಿ ಒಬ್ರಿಗೆ ಬರ್ಬೋದೇನೋ, ಅದು ಚಿಕ್ಕ ವಯಸ್ಸಲ್ಲಿ ಬರುತ್ತೆ. ಅವಾಗ ನೆಗ್ಲೆಕ್ಟ್ ಮಾಡಿಬಿಟ್ರೆ ದೊಡ್ಡವರಾದಮೇಲೆ ಸುಸ್ತು, ವಾಂತಿ, ಸಂಕಟ, ಉಸಿರಾಡೋಕ್ಕಾಗಲ್ಲ, ಅದೆಲ್ಲ ಶುರುವಾಗುತ್ತೆ. ಅದನ್ನು ಇಟ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಡಿ ಅದಕ್ಕೆ ಪಾಲ್ ಸುದರ್ಶನು, ಪ್ರತಿಭಾ ನಂದಕುಮಾರು, ನಾನು ಮತ್ತು ಭರತ್ ಎಲ್ಲ ಕೂತ್ಕೊಂಡು ಡೈಲಾಗ್ ಬರ್ಕೊಂಡು ಹಿಂಗೆ ಚೇಂಜ್ ಆಗಬೇಕು ಹಂಗೆ ಚೇಂಜ್ ಆಗಬೇಕು ಅಂದ್ಬಿಟ್ಟು ಫುಲ್ ಕತೆ ರೆಡಿ ಆಗೋ ತನಕ ಸಾರ್ ನನ್ನ ಜೊತೆ ಇದ್ದರು. ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಹೇಳ್ತಿದ್ದಾಗ ಇನ್ನೂ ಏನಾರ ಚೇಂಜಸ್ ಇದ್ದರೆ ನೋಡು, ಇನ್ನೂ ಏನಾದರೆ ನೋಡು ಅಂದ್ಬಿಟ್ಟು ಕತೆಗೆ ಮಾತ್ರ ಫುಲ್ ನನ್ನ ಜೊತೆ ಇದ್ದು ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಅವ್ರು ಡೆಲ್ಲಿಗೆ ಹೋಗಿದ್ದು. ನಾ ಇದನ್ನು ಅಮೇರಿಕಕ್ಕೆ ತಗೊಂಡೋಗಿ 16 ಸೆಂಟಲ್ಲಿ ತೋರಿಸಿದಾಗ ಅವ್ರ ಅಮ್ಮಂದ್ರಿಗೆಲ್ಲ ಭಯ ಆಗಿಬಿಟ್ಟಿತ್ತು. ಈ ಚಿಕ್ಕ ಮಗು ಕೂತ್ಕೊಳ್ಳೋದು 2 ನಿಮಿಷ ಹೆಂಗೆ ನಾವು ಕೂತ್ಕೊಳ್ಳೋದು ಅಂದ್ಬಿಟ್ಟು. ಪಿಕ್ಚರ್ ಶುರುವಾದಾಗಿಂದ ಮುಗಿಯೋ ತನಕ ಅಲ್ಲಾಡದೆ ಕೂತಿದ್ರು ಮಕ್ಳುಗಳು. ಅವ್ರ ಅಮ್ಮಂದ್ರಿಗೆ ಖುಷಿ, ಅಯ್ಯೋ ಇಷ್ಟು ಚೆನ್ನಾಗಿ ಕೂತಿದ್ದಾರೆ, ಎಷ್ಟು ಚೆನ್ನಾಗಿ ತೆಗ್ದಿದ್ದೀರಾ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು ಅಲ್ಲಂತೂ ಮದರ್ಸ್ ಡೇ ದಿನ 3 ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಮಕ್ಕಳು ಬಂದು ಕೂತ್ಕೊಂಡಿದ್ದಕ್ಕೆ ಅಂದ್ಬಿಟ್ಟು. ಹಾಗೆ ಅಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲೂ ಅದು ಸ್ಕ್ರೀನಿಂಗ್ ಆಯಿತು. ಅದು ಆಗ್ತಿದ್ದಂಗೆ ಹೊರಗೆ ಬಂದುಬಿಟ್ಟು ಅಲ್ಲಿ ಪೋಸ್ಟ್ ಇರುತ್ತಲ್ಲ, ಬಂದಿದ್ದ ಪಬ್ಲಿಕ್ ಎಲ್ಲ ಅದ್ರ ಬಗ್ಗೆ ಬರೆದ್ರು, ತುಂಬ ಚೆನ್ನಾಗಿತ್ತು ಅಂತ. ಲಾಸ್ಟ್ ವೀಕು ನಾವು ನ್ಯೂ ಜೆರ್ಸಿನ ಸ್ಕ್ರೀನಿಂಗ್ ಮಾಡಿದಾಗ ಅಲ್ಲಿ ಕನ್ನಡ ಪ್ರಭನಲ್ಲಿ ಬರೆದಿದ್ದು ನಮಗೆ ಕಳಿಸ್ಕೊಟ್ಟು, ಈ ಥರ ಬರೆದಿದ್ದೀವಿ ತುಂಬ ಚೆನ್ನಾಗಿದೆ ಅಂತ. ಅಲ್ಲೆಲ್ಲ ಸಕ್ಸಸ್ ಆಗಿದೆ. ಇಲ್ಲಿ ಜನ ಹೇಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ. ಅವನ ಬರ್ಡೇ ದಿನ ನಾವು ಟೆಕ್ನಿಷಿಯನ್ ಆ್ಯಂಡ್ ಫ್ರೆಂಡ್ಸಿಗೆ ಸ್ಕ್ರೀನಿಂಗ್ ಮಾಡಿದಾಗ ಎಲ್ಲರೂ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಅಂದ್ಬಿಟ್ಟು. ಇವಾಗ ನಾಳೆ ನಾವು ಆಗಸ್ಟಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ, ಇನ್ನೂ ಡೇಟ್ ಗೊತ್ತಿಲ್ಲ. ಅದು ರಾಜವರು ರೆಡಿ ಮಾಡಿ ಕೊಡ್ತಾರೆ, ಹುಡುಕ್ಬಿಟ್ಟು ಯಾವ್ದು ಇದಾಗತ್ತೆ ಅಂತ ಹೇಳ್ಬಿಟ್ಟು. ಆವಾಗ ನಮ್ಮ ಜನಗಳು ಹೇಗೆ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಸಹಾಯ ಬೇಕಾಗತ್ತೆ. ಇಲ್ಲ ಇನ್ನು ಇಲ್ಲ ಇನ್ನು ಆಗಸ್ಟಲ್ಲಿ ರಿಲೀಸ್ ಮಾಡ್ತೀವಿ. ಡೇಟ್ ಗೊತ್ತಿಲ್ಲ, ಏನಾಗತ್ತೆ ಗೊತ್ತಿಲ್ಲ, ಅದು ಭಗವಂತನಿಗೆ ಬಿಟ್ಟಿದ್ದು. ಯಾವ ಡೇಟ್ ಸಿಗತ್ತೋ. ಇವ್ರ ಬಾಯಿಂದ ಬಂದಿದೆ 9 ಅಂತ, 9 ಬಂದರೂ ಸಂತೋಷ, 16 ಬಂದರೂ ಸಂತೋಷ, 23 ಬಂದರೂ ಸಂತೋಷ. ಅದಕ್ಕೆ ರಾಜವರು ಪಾಪ ಓಡಾಡ್ತಿದ್ದಾರೆ, ಹೋಗಿ ಇದು ಮಾಡ್ತಿದ್ದಾರೆ. ಏನಾಗತ್ತೆ ಅಂತ ತಿಳಿಸ್ತೀವಿ, ಖಂಡಿತ ತಿಳಿಸ್ತೀವಿ. ನೀವುಗಳೆಲ್ಲ ಬಂದು ನಮಗೆ ಸಹಕರಿಸಿ
ಇವಾಗ ಅದನ್ನು ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಇಡೀ ನಮ್ಮ ಕುಟುಂಬ ಆಗಿಬಿಟ್ಟಿದ್ದಾರೆ. ನನಗೆ ಇವ್ರು ಟೆಕ್ನಿಷಿಯನ್ನು, ಇವ್ರು ಆರ್ಟಿಸ್ಟು ಅಂತಿಲ್ಲ, ಎಲ್ಲರೂ ಬಂದು ಆ್ಯಕ್ಟ್ ಮಾಡಿದ್ದು ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸದಿಂದ. ಆದ್ದರಿಂದ ಇದು ನಮ್ಮ ಕುಟುಂಬ ಅಂತ ಹೇಳ್ತೀನಿ. ಎಲ್ಲರೂ ಭಾಳ ಖುಷಿಯಿಂದ ಬಂದು ವರ್ಕ್ ಮಾಡಿದ್ದಾರೆ, ಎಲ್ಲ ವಿಷಯದಲ್ಲೂ ವರ್ಕ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ನೀವುಗಳು ಹಾಗೆ ಹೆಲ್ಪ್ ಮಾಡಿಬಿಟ್ಟು ಇದು ಜನಗಳಿಗೆ ತಲುಪಿಸೋ ಥರ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.